ಕಠಿಣ ಕಾನೂನೇನೋ ಬಂತು, ಆದರೆ ಫಲಿತಾಂಶ ಏನು? ಪೇಪರ್ ಲೀಕ್ ತಡೆ ಕಾಯ್ದೆ ಬರೀ ಕಾಗದದ ಹುಲಿಯಾಗತ್ತಾ? ಆಂಟಿ ಪೇಪರ್ ಲೀಕ್ ಆಕ್ಟ್ 2026ನ ಪ್ರಮುಖ ನಿಯಮಗಳು ಏನ್ ಹೇಳುತ್ತೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಯುವಕ ಯುವತಿಯರು ಹಗಲು ರಾತ್ರಿ ಅಂತಾನು ನೋಡ್ದೇನೆ ಒಂದೇ ಒಂದು ಕನಸಿಗಾಗಿ ಕಷ್ಟಪಟ್ಟು ಓದ್ತಾರೆ. ಅದು ಏನಪ್ಪ ಅಂತಂದ್ರೆ ಒಂದು ಸಣ್ಣ ಸರ್ಕಾರಿ ಉದ್ಯೋಗ ಅಥವಾ ಒಂದು ಒಳ್ಳೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟು. ಆದರೆ ತಿಂಗಳುಗಟ್ಟಲೆ ನಿದ್ರೆಗೆಟ್ಟು ಪರೀಕ್ಷೆ ಬರೆದು ಫಲಿತಾಂಶ ಬರುವಷ್ಟರಲ್ಲಿ ಪೇಪರ್ ಲೀಕ್ ಆಗಿದೆ, ಪರೀಕ್ಷೆ ರದ್ದಾಯಿತು ಅನ್ನೋ ಸುದ್ದಿ ಕೇಳಿದಾಗ ಆ ಅಭ್ಯರ್ಥಿಗಳ ಮತ್ತು ಅವರ ಪೋಷಕರ ಬದುಕೆ ಕತ್ತಲೆಗೆ ಜಾರತ್ತೆ. ಇದರಿಂದಾಗಿ ದೇಶದಾದ್ಯಂತ ಭಾರೀ ಪ್ರತಿಭಟನೆಗಳು, ಧರಣಿಗಳು ಶುರುವಾಗುತ್ತೆ. ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕಾಗತ್ತೆ. ಸರ್ಕಾರವೇ ಇದಕ್ಕೆ ನೇರ ಹೊಣೆ ಎಂಬ ಆಕ್ರೋಶದ ಕೂಗುಗಳು ದೆಹಲಿಯ ಜಂತರ್ ಮಂತರ್ನಿಂದ ಹಿಡಿದು ಪ್ರತಿಯೊಂದು ಬೀದಿಯಲ್ಲೂ ಕೇಳಿ ಬರತೊಡಗತ್ತೆ. ಯುವಕರ ಈ ದೇಶವ್ಯಾಪಿ ಪ್ರತಿಭಟನೆಯ ತೀವ್ರ ಒತ್ತಡಕ್ಕೆ ಮಣಿದು ಕಳೆದ 12 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ಅಷ್ಟೇ ಅಲ್ಲ, ಉನ್ನತ ಶಿಕ್ಷಣ ಕಾರ್ಯದರ್ಶಿಯನ್ನ ತಕ್ಷಣವೇ ವರ್ಗಾವಣೆ ಮಾಡಲಾಯಿತು ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನ 47 ಅಧಿಕಾರಿಗಳನ್ನ ಹುದ್ದೆಯಿಂದ ತೆಗೆದುಹಾಕಲಾಯಿತು. ಬೀದಿಯಲ್ಲಿ ವಿದ್ಯಾರ್ಥಿಗಳು ಹೋರಾಡ್ತಾ ಇದ್ರೆ ಇತ ಸಂಸತ್ತಿನ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಭಾರೀ ಸಮರವನ್ನ ಸಾರಿದ್ವು. ಲೋಕಸಭೆಯು ಬುಧವಾರ ಈ ಮಸೂದೆಯನ್ನ ಅಂಗೀಕರಿಸಿದ ನಂತರ ಗುರುವಾರ ರಾಜ್ಯಸಭೆಯು ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ರಿಂದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಸಂಸತ್ತಿನಲ್ಲಿ ಅಂಗೀಕಾರ ಆಯಿತು. ಆದರೆ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು 7 ಗಂಟೆಗಳ ಕಾಲ ನಡೆದ ಸುದೀರ್ಘ ಚರ್ಚೆಗೆ ಉತ್ತರಿಸುವ ಮೊದಲೇ ಇಂಡಿಯಾ ಒಕ್ಕೂಟದ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಹೊರಹೋಗಿದ್ರು. ಇನ್ನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನ ಶುರು ಮಾಡಿ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ಮತ್ತು ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ದೌರ್ಜನ್ಯದ ಕುರಿತು ಸುಪ್ರೀಂ ಕೋರ್ಟ್ ಉಸ್ತುವಾರಿಯ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆಯಾಗಬೇಕು ಅಂತ ಪಟ್ಟು ಹಿಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿದ ಖರ್ಗೆ ಅವರು ದೇಶದಲ್ಲಿ ಇಷ್ಟೆಲ್ಲ ಅಶಾಂತಿ ವಾತಾವರಣ ಇದ್ರೂ ಗೃಹ ಸಚಿವರು ಬಾಯಿ ಬಿಡ್ತಾ ಇಲ್ಲ, ಯಾರಾದ್ರೂ ಅವರ ಬಾಯಿಯನ್ನ ಹೊಲ್ದು ಹಾಕಿದಾರಾ? ಅವರು ಮುಕ್ತವಾಗಿ ಮಾತಾಡಬೇಕಾಗಿತ್ತು. ಕಳೆದ 10 ವರ್ಷಗಳಲ್ಲಿ 152 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ರೂ ಸಹ ಇದುವರೆಗೆ ಯಾರಿಗೂ ಶಿಕ್ಷೆ ಆಗಿಲ್ಲ. ದೇಶದಲ್ಲಿ ದಲಿತರು, ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ 30 ಲಕ್ಷಕ್ಕೂ ಹೆಚ್ಚು ಖಾಲಿ ಹುದ್ದೆಗಳನ್ನ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ್ರು. ಇನ್ನು ಕಾಂಗ್ರೆಸ್ ಸಂಸದ ಮುಕುಲ್ ವಾಸ್ನಿಕ್, ತೃಣಮೂಲ ಕಾಂಗ್ರೆಸ್ನ ಸಾಗರಿಕಾ ಘೋಷ್ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಇನ್ನು RJDಯ ಮನೋಜ್ ಝಾ, ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್ NTA ವಿಸರ್ಜನೆಗೆ ಆಗ್ರಹಿಸಿದ್ರು. ಇನ್ನು CPIMನ ಜಾನ್ ಬಿಟಾಸ್ ಅವರು ಶಿಕ್ಷಣದ ವಾಣಿಜ್ಯೀಕರಣವನ್ನ ಖಂಡಿಸಿದ್ರು. ಇನ್ನು DMK ಪಕ್ಷ ಹೊರನಡೆಯದೆ ಮಸೂದೆಗೆ ತಿದ್ದುಪಡಿಗಳನ್ನ ಮಂಡಿಸಿತು, ಆದರೆ ಅವು ತಿರಸ್ಕೃತಗೊಂಡವು. ಸೊ ಇದಕ್ಕೆ ಉತ್ತರಿಸಿದಂತಹ ಸಚಿವ ಜಿತೇಂದ್ರ ಸಿಂಗ್ ಅವರು ವಿಪಕ್ಷಗಳ 152 ಪೇಪರ್ ಲೀಕ್ ಆರೋಪವನ್ನ ಸಾಬೀತುಪಡಿಸೋಕೆ ಸವಾಲ್ ಹಾಕಿದ್ರು. ಸೊ ಮೋದಿ ಸರ್ಕಾರ ಮ್ಯಾನೇಜ್ಮೆಂಟ್ ಕೋಟಾದ ಹಾವಳಿಯಿಂದ ವೈದ್ಯಕೀಯ ಶಿಕ್ಷಣವನ್ನ ಮುಕ್ತಗೊಳಿಸಿದೆ, AIIMS ಆಸ್ಪತ್ರೆಗಳನ್ನ ಹಾಗೂ MBBS ಹಾಗೂ PG ಸೀಟ್ಗಳನ್ನ ಹೆಚ್ಚಿಸಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮಕ್ಕಳನ್ನ ಪೋಷಕರ ಅಥವಾ ಶಿಕ್ಷಕರ ಆಯ್ಕೆಯ ಗುಲಾಮಗಿರಿಯಿಂದ ಮುಕ್ತಗೊಳಿಸಿ ಶಿಕ್ಷಣವನ್ನ ಪ್ರಜಾಸತ್ತಾತ್ಮಕಗೊಳಿಸಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಅರ್ಹತೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನ ಕಾಯ್ದುಕೊಳ್ಳೋದೇ ನಮ್ಮ ಮುಖ್ಯ ಉದ್ದೇಶ ಅಂತ ಸಮರ್ಥಿಸಿಕೊಂಡ್ರು. ಸೊ ರಾಜಕೀಯವಾಗಿ NDA ಸರ್ಕಾರ ರಾಜ್ಯಸಭೆಯಲ್ಲಿ ತನ್ನ ಸಂಸದರ ಬಲವನ್ನ 150ರ ಗಡಿ ದಾಟಿಸಿ 166ರಿಂದ 170ಕ್ಕೆ ಹೆಚ್ಚಿಸಿಕೊಂಡಿದೆ. ಇದರಿಂದಾಗಿ ಸಾಮಾನ್ಯ ಮಸೂದೆಗಳನ್ನ ಪಾಸ್ ಮಾಡೋಕೆ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ಇದೆ. ಆದರೆ ಏಕರೂಪ ನಾಗರಿಕ ಸಂಹಿತೆ, UCC ಅಥವಾ ಒಂದು ದೇಶ ಒಂದು ಚುನಾವಣೆಯಂಥ ವಿಶೇಷ ಬಹುಮತದ ಕಾಯ್ದೆಗಳಿಗೆ ಇನ್ನೂ ಒಂದು 13ರಿಂದ 14 ಸಂಸದರ ಅಗತ್ಯ ಇದೆ. ಆದರೆ ಕೇವಲ ಒಬ್ಬ ಶಿಕ್ಷಣ ಸಚಿವ ಅಥವಾ ಪ್ರಧಾನಿಯ ರಾಜೀನಾಮೆಯಿಂದ ಪೇಪರ್ ಲೀಕ್ ನಿಲ್ಲೋದಿಲ್ಲ. ಯಾಕಂತಂದ್ರೆ ಪ್ರಶ್ನೆ ಪತ್ರಿಕೆಯ ಫೋಟೋ ತೆಗೆದು ಮಾರುವಂತಹ ಕೆಳಹಂತದ ಸಿಬ್ಬಂದಿಗೆ ರಾಜೀನಾಮೆಗಳ ಭಯನೇ ಇರೋದಿಲ್ಲ. ಅವರಿಗೆ ಕಠಿಣ ಜೈಲು ಶಿಕ್ಷೆಯ ಭಯ ಇರಬೇಕು. ಇದಕ್ಕಾಗಿನೇ ತಂದಿರುವಂತಹ ಪೇಪರ್ ಲೀಕ್ ತಡೆ ಕಾಯ್ದೆಯಲ್ಲಿ ಪ್ರಮುಖ ತಿದ್ದುಪಡಿಗಳನ್ನ ಮಾಡಲಾಗಿರೋದು. ಸೊ ಈ ಪ್ರಕರಣಗಳ ತನಿಖೆಗೆ ವಿಶೇಷ ಟಾಸ್ಕ್ ಫೋರ್ಸ್ ಅಥವಾ CBI ನಿಯೋಜನೆಯಾಗಲಿದ್ದು 2 ತಿಂಗಳಲ್ಲಿ ತನಿಖೆ ಮುಗಿಬೇಕು. ಹಾಗೇನೆ ಪ್ರಕರಣಗಳು ವಿಳಂಬವಾಗದಂತೆ ದಿನಂಪ್ರತಿ ವಿಚಾರಣೆ ನಡೆಸುವಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 3 ತಿಂಗಳಲ್ಲಿ ವಿಚಾರಣೆ ಮುಗಿಸಿ ತೀರ್ಪನ್ನ ಕೊಡಬೇಕು. ಜೊತೆಗೆ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸೋಕೆ 30 ದಿನಗಳ ಕಾಲಾವಕಾಶ ಇದ್ದು ಹೈಕೋರ್ಟ್ 3 ತಿಂಗಳಲ್ಲಿ ಅದನ್ನ ವಿಲೇವಾರಿನೂ ಮಾಡಬೇಕು. ಅಂದ್ರೆ ಗರಿಷ್ಠ ಒಂದು 9 ತಿಂಗಳಲ್ಲಿ ಸಂಪೂರ್ಣ ನ್ಯಾಯದಾನ ಪ್ರಕ್ರಿಯೆ ಮುಗಿದಿರುತ್ತೆ. ಇನ್ನು ಈ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವಂತಹ ಅಕ್ರಮಗಳನ್ನ ತಡೆಯೋಕೆ 2024ರಲ್ಲೇ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ ಜಾರಿಯಲ್ಲಿದ್ರೂ ಪ್ರಸ್ತುತ 2026ರ ತಿದ್ದುಪಡಿ ಮಸೂದೆಯಲ್ಲಿ ನಿಯಮಾವಳಿಗಳನ್ನ ಮಾತ್ರ ಮತ್ತಷ್ಟು ಸ್ವಲ್ಪ ಕಠಿಣ ಮಾಡಲಾಗಿದೆ ಅಷ್ಟೇ. 2024ರ ಕಾಯ್ದೆಯಡಿ ಅಪರಾಧಿಗಳಿಗೆ 3ರಿಂದ 5 ವರ್ಷಗಳ ಜೈಲು ಶಿಕ್ಷೆ
ಹಾಗೂ 1,00,000 ರೂಪಾಯಿವರೆಗೆ ದಂಡ ವಿಧಿಸೋಕೆ ಅವಕಾಶ ಇತ್ತು. ಆದರೆ 2026ರ ಹೊಸ ತಿದ್ದುಪಡಿ ಪ್ರಕಾರ ಸಾಮಾನ್ಯ ಅಕ್ರಮಗಳಿಗೆ ನೀಡಲಾಗ್ತಾ ಇದ್ದಂತಹ ಜೈಲು ಶಿಕ್ಷೆಯನ್ನ ಗರಿಷ್ಠ 10 ವರ್ಷಗಳವರೆಗೆ ಹೆಚ್ಚಿಸಲಾಗಿದೆ ಹಾಗೂ ದಂಡದ ಪ್ರಮಾಣವನ್ನ ವ್ಯಕ್ತಿಗತ ಹಾಗೂ ಸಂಘಟಿತ ಅಪರಾಧದ ಸ್ವರೂಪಕ್ಕೆ ಅನುಗುಣವಾಗಿ 50 ಲಕ್ಷ ರೂಪಾಯಿಗಳವರೆಗೆ ಏರಿಸಲಾಗಿದೆ. ಇನ್ನು ಪರೀಕ್ಷೆ ನಡೆಸುವಂತಹ ಸೇವಾ ಪೂರೈಕೆದಾರ ಸಂಸ್ಥೆಗಳು ಅಕ್ರಮದಲ್ಲಿ ಭಾಗಿಯಾಗಿದ್ರೆ 2024ರಲ್ಲಿ ಇದ್ದ 1 ಕೋಟಿ ರೂಪಾಯಿ ದಂಡವನ್ನ 2026ರಲ್ಲಿ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಸೊ ಇಂತಹ ಸಂಸ್ಥೆಗಳ ಮೇಲೆ 8 ವರ್ಷಗಳ ಕಾಲ ನಿಷೇಧ ಅಥವಾ ಬ್ಯಾನ್ ಹೇರುವಂತಹ ಕಠಿಣ ನಿಬಂಧನೆಗಳನ್ನು ತರಲಾಗಿದೆ. ಅಷ್ಟೇ ಅಲ್ಲ, ಕೋಚಿಂಗ್ ಸೆಂಟರ್ಗಳು, ಪ್ರಿಂಟಿಂಗ್ ಪ್ರೆಸ್ಗಳು ಮತ್ತು ಸಂಘಟಿತ ಜಾಲಗಳು ಈ ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅವರಿಗೆ 7ರಿಂದ 10 ವರ್ಷಗಳ ಜಾಮೀನು ರಹಿತ ಜೈಲು ಶಿಕ್ಷೆ ಮತ್ತು 10 ಕೋಟಿ ರೂಪಾಯಿಗಳ ಭಾರಿ ದಂಡವನ್ನು ವಿಧಿಸಲಾಗುತ್ತೆ. ಸೊ ಪರೀಕ್ಷೆ ರದ್ದಾಗೋದ್ರಿಂದ ಅಭ್ಯರ್ಥಿಗಳು ಮತ್ತು ಸರ್ಕಾರಕ್ಕೆ ಉಂಟಾಗುವಂತಹ ಆರ್ಥಿಕ ನಷ್ಟವನ್ನ ಅಪರಾಧಿಗಳಿಂದಾನೇ ವಸೂಲಿ ಮಾಡುವ ಹೊಸ ನಿಬಂಧನೆಯನ್ನ ಸೇರಿಸಲಾಗಿದೆ. ಇನ್ನು ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ಸಿಬಿಐ ಹಾಗೂ ಪೊಲೀಸರು 2 ತಿಂಗಳೊಳಗೆ ತನಿಖೆಯನ್ನು ಪೂರ್ಣಗೊಳಿಸಿ ವಿಶೇಷ ತ್ವರಿತ ನ್ಯಾಯಾಲಯ, ಅದೇ ಆಗ್ಲೇ ನಾನು ಹೇಳಿದೆ ಅಲ್ವಾ, ಫಾಸ್ಟ್ ಕೋರ್ಟ್, ಸೊ ಈ ಮೂಲಕ 3 ತಿಂಗಳೊಳಗೆ ಅಂತಿಮ ತೀರ್ಪು ನೀಡಬೇಕು ಎಂಬಂತಹ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡಲಾಗಿದೆ. ಆದಾಗ್ಲೂ ಇದು ಕೇವಲ ಕಾಗದದ ಮೇಲಿನ ಕಠಿಣ ಕಾನೂನುಗಳನ್ನ ಜಾರಿಗೆ ತಂದ ತಕ್ಷಣ ಪರೀಕ್ಷಾ ಅಕ್ರಮಗಳಿಗೆ ಮುಕ್ತಿ ಸಿಗೋದಿಲ್ಲ. 2024ರಲ್ಲಿ ಇಷ್ಟೊಂದು ಕಠಿಣ ನಿಯಮಗಳಿದ್ರೂ ಸಹ ದೇಶದಾದ್ಯಂತ ಸಾಲು ಸಾಲು ಪೇಪರ್ ಲೀಕ್ ಪ್ರಕರಣಗಳು ತಡೆಯಿಲ್ಲದೇನೆ ಮುಂದುವರೆದಿರೋದು ಸರ್ಕಾರದ ಅನುಷ್ಠಾನದ ದೌರ್ಬಲ್ಯವನ್ನ ಎತ್ತು ತೋರಿಸುತ್ತೆ. ಮಸೂದೆಗಳು ಎಷ್ಟೇ ಬಲವಾಗಿದ್ರೂ ಸಹ ಅದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರಾಯೋಗಿಕವಾಗಿ ಮತ್ತು ಪಾರದರ್ಶಕವಾಗಿ ಜಾರಿಗೆ ತರುವಂತಹ ರಾಜಕೀಯ ಇಚ್ಛಾಶಕ್ತಿ ಪ್ರಸ್ತುತ ಮೋದಿ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಕೊರತೆ ಇದೆ. ಸೊ ಪರೀಕ್ಷಾ ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಾಕ್ಷಿಣ್ಯ ಇಲ್ಲದೇನೆ ಕ್ರಮ ಕೈಗೊಳ್ಳುವಂತ ದೃಢ ನಿರ್ಧಾರ ಇಲ್ಲದೆ ಇದ್ರೆ ಇಂಥ 100 ಮಸೂದೆಗಳು ತಂದ್ರೂ ಸಹ ಅದು ಬರೀ ಕಾಗದದ ಹುಲಿಯಾಗಿ ಉಳಿಯತ್ತೆ ಹೊರತು ಲಕ್ಷಾಂತರ ಯುವಕರ ಭವಿಷ್ಯವನ್ನು ರಕ್ಷಿಸೋಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಸರ್ಕಾರಕ್ಕಿರುವಂಥ ದೊಡ್ಡ ಸವಾಲು ಅಂತಂದ್ರೆ, ಒಮ್ಮೆ ಬ್ಲ್ಯಾಕ್ ಲಿಸ್ಟ್ ಆದಂಥ ಕಂಪನಿಗಳು ಒಪ್ಪಂದದ ಹೆಸರನ್ನ ಬದಲಾಯಿಸಿಕೊಂಡು ಮತ್ತೆ ಬೇರೆ ಪರೀಕ್ಷೆಗಳನ್ನು ನಡೆಸೋಕೆ ವ್ಯವಸ್ಥೆಯೊಳಗೆ ಬರದಂತೆ ಸರ್ಕಾರ ಪಾರದರ್ಶಕತೆ ಕಾಯ್ದುಕೊಳ್ಳೋದು ಅತ್ಯಂತ ನಿರ್ಣಾಯಕ. ಸೊ ಕೇಂದ್ರದ ಜೊತೆಗೆ ವಿವಿಧ ರಾಜ್ಯಗಳು ಕೂಡ ಹಲವು ಕಠಿಣ ಕಾನೂನುಗಳನ್ನು ತಂದಿದೆ. ಉತ್ತರ ಪ್ರದೇಶ 1 ಕೋಟಿ ರೂಪಾಯಿ ದಂಡ, ಮರು ಅಪರಾಧಿಗಳಿಗೆ ಆಜೀವ ಜೈಲು ಶಿಕ್ಷೆ ಮತ್ತು ಜಾಮೀನು ರಹಿತ ಅಂತ ಮಾಡಿದೆ. ಹಾಗೆಯೇ ರಾಜಸ್ಥಾನ್ 10 ಲಕ್ಷದಿಂದ 10 ಕೋಟಿವರೆಗೆ ದಂಡ, ಅಕ್ರಮ ಎಸಗಿದ ಅಭ್ಯರ್ಥಿಗಳಿಗೆ 2 ವರ್ಷಗಳ ಕಾಲ ಯಾವುದೇ ಪರೀಕ್ಷೆ ಬರೆಯದಂತೆ ನಿಷೇಧ ಹಾಗೂ ದಂಡ ಕಟ್ಟದೇ ಇದ್ರೆ ಹೆಚ್ಚುವರಿ 2 ವರ್ಷ ಜೈಲು. ನೆಕ್ಸ್ಟ್ ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಸೊ ಇವುಗಳಲ್ಲೂ ಸಹ ಕಠಿಣ ತಿದ್ದುಪಡಿಗಳನ್ನ ತರಲಾಗಿದೆ. ಆದ್ರೆ ಕೇವಲ ಕಾನೂನಿನಿಂದ ಇದು ನಿಲ್ತಾ ಇಲ್ಲ, ಇದಕ್ಕೆ ಸಮಾಜದ ಮಾನಸಿಕತೆಯೂ ಕಾರಣ. ನನ್ನ ಮಗ ಅಥವಾ ಮಗಳು ಹೇಗಾದ್ರೂ ಮಾಡಿ ಕೆಲಸ ಸಿಗಬೇಕು ಅಂತ ಕೋಟಿ ಕೋಟಿ ಚೆಲ್ಲುವಂತ ಪೋಷಕರು ಮತ್ತು ಫಲಿತಾಂಶ ತೋರಿಸಲೇಬೇಕು ಅಂತ ಅಕ್ರಮ ಎಸಗುವಂತ ಕೋಚಿಂಗ್ ಮಾಫಿಯಾ ಇದಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲೇ ನೋಡಿ, ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂಥ ಅಧಿಕಾರಿಯೊಬ್ಬ ತಿಂಗಳಿಗೆ 2.7 ಲಕ್ಷ ಸಂಬಳ ಪಡಿತಾ ಇದ್ರು ಸಹ ತಮ್ಮ 2 ಹೆಣ್ಮಕ್ಳಿಗೆ ಸೌಲಭ್ಯ ಸಿಗಲಿ ಅನ್ನೋ ಕಾರಣಕ್ಕೆ ನನ್ನ ವರ್ಷದ ಆದಾಯವೇ ಕೇವಲ 40,000 ಅಂತ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ದ. ಸೊ ವ್ಯವಸ್ಥೆಯ ತುದಿಯಲ್ಲಿರುವವರೇ ಹೀಗೆ ಮಾಡಿಬಿಟ್ರೆ ಕೆಳ ಹಂತದಲ್ಲಿ ಅಕ್ರಮ ನಡೆಯೋದು ಸಮಾಜದ ಕಹಿ ಸತ್ಯ ಅಲ್ವಾ? ಸೊ ಕೊನೆಯದಾಗಿ, ಕಾಯ್ದೆಗಳು ಪುಸ್ತಕದಲ್ಲಿ ಇರೋದು ಮಾತ್ರ ಅಲ್ಲ, ಪರೀಕ್ಷಾ ಕೇಂದ್ರದ ಒಂದು ಪ್ಯೂನ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಪ್ರಶ್ನೆ ಪತ್ರಿಕೆಯ ಫೋಟೋ ತೆಗೆಯೋಕೆ ಹೆದರುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಅಕ್ರಮ ಎಸಗದವರು 5ರಿಂದ 10 ವರ್ಷ ಜೈಲು ಪಾಲಾದ ಉದಾಹರಣೆಗಳು ಕಣ್ಮುಂದೆ ಕಂಡ್ರೆ ಮಾತ್ರ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆ ದೇಶದ ಯುವ ಜನತೆಗೆ ಮರಳಿ ಬರೋಕ್ ಸಾಧ್ಯ. ಮೊದಲು ಸರ್ಕಾರ ಇಚ್ಛಾಶಕ್ತಿಯನ್ನು ಹೊಂದಿ ಕೆಲಸ ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.